2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಒಟ್ಟು 15,782 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 14,259 ಹೊಸ ವಿದ್ಯಾರ್ಥಿಗಳು, 305 ಖಾಸಗಿ ಅಭ್ಯರ್ಥಿಗಳು, 715 ಪುನರಾವರ್ತಿತರು ಹಾಗೂ 3 ಮಂದಿ ಫಲಿತಾಂಶ ಉನ್ನತೀಕರಣಕ್ಕಾಗಿ ಹಾಜರಾಗುತ್ತಿದ್ದಾರೆ. 6,167 ಬಾಲಕರು ಮತ್ತು 8,592 ಬಾಲಕಿಯರು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 33 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಹಾಸನ ನಗರದಲ್ಲಿ 12, ಆಲೂರು 1, ಅರಸೀಕೆರೆ 6, ಅರಕಲಗೂಡು 3, ಬೇಲೂರು 2, ಚನ್ನರಾಯಪಟ್ಟಣ 4, ಜಾವಗಲ್ 1, ಹೊಳೆನರಸೀಪುರ 3 ಹಾಗೂ ಸಕಲೇಶಪುರದಲ್ಲಿ 1 ಕೇಂದ್ರಗಳಿವೆ. ಪ್ರತಿ ಕೇಂದ್ರದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯ ಬಿಎನ್ಎಸ್ಎಸ್ 144ರ ಅನ್ವಯ ನಿಷೇಧಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಎಲ್ಲಾ ಕೇಂದ್ರಗಳಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು, ಜೆರಾಕ್ಸ್ ಮತ್ತು ಸೈಬರ್ ಕೇಂದ್ರಗಳನ್ನು ತಾತ್ಕಾಲಿಕವಾಗಿ ಮುಚ್ಚುವಂತೆ ಆದೇಶಿಸಲಾಗಿದೆ. ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಅಕ್ರಮ ತಡೆಗಟ್ಟುವ ಉದ್ದೇಶದಿಂದ ಎಲ್ಲಾ ಕೊಠಡಿಗಳಲ್ಲೂ ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಹಾಗೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನೇರ ವೀಕ್ಷಣೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರಶ್ನೆ ಪತ್ರಿಕೆಗಳ ಸುರಕ್ಷಿತ ವಿತರಣೆ ತಹಸೀಲ್ದಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಪ್ರಾಂಶುಪಾಲರನ್ನ ಒಳಗೊಂಡ ತ್ರಿಸದಸ್ಯ ಸಮಿತಿ ರಚಿಸಲಾಗಿದೆ. ಜಿಪಿಎಸ್ ಅಳವಡಿಸಿದ ವಾಹನಗಳಲ್ಲಿ ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿಯೊಂದಿಗೆ ಪ್ರಶ್ನೆ ಪತ್ರಿಕೆ ಸಾಗಿಸಲಾಗುತ್ತದೆ ಎಂದರು. ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರನ್ನ ಹೊರತುಪಡಿಸಿ ಇತರ ಸಿಬ್ಬಂದಿಗೆ ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಮೊಬೈಲ್, ಬ್ಲೂಟೂತ್, ರಿಸ್ಟ್ ವಾಚ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತರಲು ಅವಕಾಶವಿಲ್ಲ. ವಿದ್ಯಾರ್ಥಿಗಳು ಮೊದಲ ದಿನ ಕನಿಷ್ಠ 40 ನಿಮಿಷ ಮುಂಚಿತವಾಗಿ ಕೇಂದ್ರ ತಲುಪುವಂತೆ ಸೂಚಿಸಲಾಗಿದೆ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 1 ಭಾಷೆಯಿಂದ ವಿನಾಯಿತಿ, ಸಹಾಯಕ ಬರಹಗಾರರ ವ್ಯವಸ್ಥೆ, 1 ಗಂಟೆ ಹೆಚ್ಚುವರಿ ಕಾಲಾವಕಾಶ ಹಾಗೂ ನೆಲಮಹಡಿಯಲ್ಲಿ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ 48 ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯ ದೊರಕಲಿದೆ. ಮಧುಮೇಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಧ್ಯ ಆಹಾರ ಸೇವನೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಕಲಾ ವಿಭಾಗದಲ್ಲಿ 2,594, ವಾಣಿಜ್ಯದಲ್ಲಿ 5,312 ಹಾಗೂ ವಿಜ್ಞಾನದಲ್ಲಿ 6,848 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಗ್ರಾಮೀಣ ಪ್ರದೇಶದಿಂದ 4,875 ಹಾಗೂ ನಗರ ಪ್ರದೇಶದಿಂದ 9,884 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಪರೀಕ್ಷಾ ದಿನಗಳಲ್ಲಿ ನಿರಂತರ ವಿದ್ಯಾರ್ಥಿ ಪೂರೈಕೆಗಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಬಸ್ ಸಂಚಾರ ವ್ಯವಸ್ಥೆ ಮಾಡಲು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇನ್ನು ಪರೀಕ್ಷಾ ಸಮಯದಲ್ಲಿ ನಿರಂತರ ಪೂರೈಕೆಗಾಗಿ ಚೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪರೀಕ್ಷೆಗಳು ಶಾಂತಿಯುತ ಹಾಗೂ ಪಾರದರ್ಶಕವಾಗಿ ನಡೆಯಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾನು ಮಕ್ಕಳಲ್ಲಿ ಕೋರ್ಕೊಳ್ಳೋದು ಇಷ್ಟೇ, ನಮ್ಮ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ 40 ನಿಮಿಷ ಮುಂಚಿತವಾಗಿ ಬರಬೇಕು. ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಆತಂಕಕ್ಕೆ ಒಳಗಾಗಬಾರ್ದು, ಗೊಂದಲಕ್ಕೆ ಒಳಗಾಗಬಾರ್ದು. ಯಾಕಂದರೆ 3 ಕಡೆಗಳಲ್ಲಿ ಪೋಸ್ಟರ್ಸ್ ಹಾಕಿರ್ತವೆ, ಪರೀಕ್ಷಾ ಲೀಸ್ಟನ್ನು ಹಾಕಿರ್ತಾರೆ. ಹಾಗಾಗಿ ಯಾವುದೇ ಗೊಂದಲ ಇರೋದಿಲ್ಲ. 40 ನಿಮಿಷ ಬೇಗ ಬನ್ನಿ. ನಮ್ಮ KSRTC ಮತ್ತು ಸಿಬ್ಬಂದಿಯವರಿಗೆ ನಾವು ತಿಳಿಸಿದ್ದೇವೆ, ಕಡ್ಡಾಯವಾಗಿ ಯಾವುದೇ ಅಲ್ಲಿ ಟ್ರಾನ್ಸ್ಪೋರ್ಟ್ ಸಂಚಾರಿ ವಿಷಯದಲ್ಲಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕ್ರಮ ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿಕ್ಕೆ ಹೋಗೋ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಒಂದು ಆರೋಗ್ಯ ತಪಾಸಣಾ ಟೀಮನ್ನು ಇಟ್ಟಿದ್ದೇವೆ ತಪಾಸಕರಿಗೆ. ಯಾಕಂದರೆ ಮಕ್ಕಳಿಗೆ ಏನಾದರೂ ಸಡನ್ ಈಗ ORS ಪ್ಯಾಕ್ ಅಂದರೆ ಮಕ್ಕಳಿಗೆ ಡಿಹೈಡ್ರೇಷನ್ ಆದರೆ, ಅವರಿಗೆ ಒಂದು ಇಮಿಡಿಯೇಟಾಗಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಾದರೆ ಇಂತಹದಕ್ಕೆ ಕೂಡಲೇ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮತ್ತು ಒಂದು ಟೀಮ್ ಪ್ರತಿ ಕೇಂದ್ರಗಳಲ್ಲಿ, ಪರೀಕ್ಷಾ ಕೇಂದ್ರಗಳನ್ನು ಸಹ ನಾವು ನಿಯೋಜನೆ ಮಾಡಲಿಕ್ಕೆ ತಯಾರಿ ನಡೆಸಿದ್ದೇವೆ. ಸೊ ಅಷ್ಟೇ ಅಲ್ಲದೆ ಈ ವಿದ್ಯುತ್ ವ್ಯತ್ಯಯನೂ ಸಹ ಆಗಬಾರ್ದು. ಯಾಕಂದರೆ ನಾವು CCTV ಹಾಕಿರ್ತವೆ, ನೆಟ್ವರ್ಕ್ ವಿಷಯ ಇರ್ಬೋದು, ವಿದ್ಯುತ್ ವ್ಯತ್ಯಯ ಆಗಬಾರ್ದು. ಈ ಎಲ್ಲ ಕ್ರಮಗಳಿಗೂ ಸಹ ನಾವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಹೀಗೆ ಒಟ್ಟಾರೆ ಸಮಗ್ರವಾಗಿ ಜಿಲ್ಲಾಡಳಿತ ಪರೀಕ್ಷೆಯನ್ನು ಈ ಬಾರಿಯೂ ಸಹ ತುಂಬ ಪಾರದರ್ಶಕತೆಯಿಂದ ಮತ್ತು ಯಾವುದೇ ಗೊಂದಲಕ್ಕೆ ಈಡಾಗದೆ ಪರೀಕ್ಷೆಯನ್ನು ನಡೆಸಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ. ಆ ರೀತಿ ತಯಾರಿಯನ್ನು, ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಲಾಗಿದೆ.
ಸೊ ಈ ಮೂಲಕ ನಾನು ಹೇಳೋದು ಇಷ್ಟೇ, ನಮ್ಮ ಮಕ್ಕಳಿಗೆ ಈಗ ಆಲ್ರೆಡಿ ಹೇಳಿದೆ, ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ, ನಿದ್ದೆಯನ್ನು ಚೆನ್ನಾಗಿ ಮಾಡಿ, ಆತಂಕ ಬೇಡ. ಇದು ಒಂದು ಪರೀಕ್ಷೆ ಅಷ್ಟೇ, ಇದು ಒಂದು ಮುಖ್ಯ ಪರೀಕ್ಷೆ ಆಗಿದ್ದರೂ ಸಹ ಇದು ನಿಮ್ಮ ಜೀವನದ ಒಂದು ಸಣ್ಣ ಒಂದು ಶಿಕ್ಷಣದಲ್ಲಿ ಒಂದು ಪರೀಕ್ಷೆ ಅಷ್ಟೇ. ಅದನ್ನು ಸಂತೋಷವಾಗಿ ಯಾವುದೇ ಗಾಬರಿಗೆ ಒಳಗಾಗದಲೇ ಪರೀಕ್ಷೆಯನ್ನು ಬರೀರಿ, ಮತ್ತು ಉತ್ತಮ ಫಲಿತಾಂಶ ನಿಮ್ಮದಾಗಲಿ, ಮತ್ತು ನಮ್ಮ ಹಾಸನ ಜಿಲ್ಲೆಗೂ ಸಹ ಒಳ್ಳೆಯ ಫಲಿತಾಂಶವನ್ನು ನೀಡ್ತೀರಾ ಅಂತ ನಾನು ನಂಬಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಉಚಿತವಾಗಿ ನಮಗೆ ಬಂದಿಲ್ಲ, ಎನಿಹಾವ್ ಹೆಣ್ಣು ಮಕ್ಕಳಿಗೆ ಅದು ಉಚಿತವಾಗಿ ಇದೆ. ಮಕ್ಕಳು ಏನು ಬಾಲಕಿಯರು ಇದ್ದಾರೆ ಅವರಿಗೆ ಉಚಿತವಾಗಿ ಅವ್ರಿಗೆ ಇದೆ ಆಲ್ರೆಡಿ. ಬಟ್ ಬಾಲಕರಿಗೆ ಸರ್ಕಾರದಿಂದ ಏನು ಆದೇಶ ಆ ಥರ ಬಂದಿಲ್ಲ. ಆಗಿದೆ, ಯಾವಾಗ ಬಂದಿದೆ? ಮೀಟಿಂಗಲ್ಲಿ ಹೇಳಿದ್ದಾರೆ. ಓಕೆ, ರೈಟಿಂಗಲ್ಲಿ ಬರಬೇಕು. ಸೊ ಹಾಗಾಗಿ ಒಂದು ಅವರಿಗೆ ಉಚಿತವಾಗಿ ಅಡ್ಮಿಷನ್ ಟಿಕೆಟ್ ತೋರಿಸಿದ್ರೆ ಅವರಿಗೆ ಉಚಿತವಾಗಿ, ಆ ರೈಟಿಂಗಲ್ಲಿ ಇನ್ನೂ ಬರಲಿಕ್ಕೆ ಇದೆ, ಬಟ್ ಮೀಟಿಂಗಲ್ಲಿ ಹೇಳಿದ್ದಾರೆ. KSRTC ಅವರಿಗೆ ಹೋಗಿದೆ ಅದು. ಓಕೆ, ವೆರಿ ಗುಡ್. ಪರೀಕ್ಷೆ ಟೈಮಲ್ಲಿ ಕೆಲವರು ಇದರಲ್ಲ, ನೀಟ್ ಇದರಲ್ಲಿ ಕೆಲವು ಧಾರ್ಮಿಕ ಒಂದು ಈ ಸರಿದು ತುಂಬ ಈಗಾಗಲೇ ನಡೀತಾ ಬರ್ತಾ ಇದೆ. ವೆಬ್ಕಾಸ್ಟಿಂಗ್ ಇರ್ತದೆ, CCTVs ಇರ್ತದೆ. ಆದಾಗ್ಯೂ ಸಹ ಈ ಎಲೆಕ್ಟ್ರಾನಿಕ್ ಗೂಡ್ಸ್, ಎಲೆಕ್ಟ್ರಿಕಲ್ ಗ್ಯಾಡ್ಜೆಟ್ಸ್ ಅದನ್ನು ಅವರು ಧರಿಸೋದು ನಿಲ್ಲಿಸಬೇಕು. ಈಗ ರಿಸ್ಟ್ ವ್ಯಾಚ್ ಇರ್ತದೆ, ಕೊಳ್ಳಲ್ಲಿ ಇನ್ನೊಂದೇನೋ ಹಾಕ್ಕೊಳ್ತಾರೆ, ಬ್ಲೂಟೂತ್ ಅಥವಾ ಕಿವಿಯಲ್ಲಿ ಇಡೋದು, ಮೊಬೈಲ್ಸನ್ನು ಬಳಸೋದು, ಅಥವಾ ಈ ಥರ ಎನಿ ಎಲೆಕ್ಟ್ರಾನಿಕ್ ಡಿವೈಸಸ್, ಈವನ್ ಇಲ್ಲ ನಂದು ನಾರ್ಮಲ್ ವಾಚ್ ಇದೆ ಅಥವಾ ನಂದು ಡಿಜಿಟಲ್ ವಾಚ್ ಇದೆ ಅಂತ ಹೇಳೋದು, ಈ ರೀತಿಯಾಗಿ ಯಾವುದೇ ಡಿಜಿಟಲ್ ಉಪಕರಣಗಳನ್ನು ಪರೀಕ್ಷಾ ಕೇಂದ್ರದ ಒಳಗೆ ತೆಗೆದುಕೊಂಡು ಬರೋ ಹಾಗಿಲ್ಲ. ಇನ್ನು ನೀವು ಸಣ್ಣ ದಾರ ಮತ್ತು ಇತರೆ ಚಿಕ್ಕ ಪುಟ್ಟದು ಅದು ಏನು ಅಂತಹ ಕಠಿಣ ಕ್ರಮಕ್ಕೆ ನಾವು ನಿರ್ಧಾರ ಮಾಡಿಲ್ಲ ಮತ್ತು ಹೇಳ್ತಾನೂ ಇಲ್ಲ. ಮತ್ತು ನಾವು ಸುಮಾರು 10 ಸಂಚಾರಿ ಜಾಗೃತ ದಳವನ್ನು ನಾವು ನಿಯೋಜಿಸಿದ್ದೇವೆ. ಸೆಂಟರ್ಗೆ ಒಂದು ಹಾಗೆ, ಅಂದರೆ ಸಂಚಾರಿ ದಳ ಅಲ್ಲ, ಸ್ಥಾನಿಕ ಜಾಗೃತ ದಳ 10. ಅಂದರೆ ಎಷ್ಟು ಸೆಂಟರ್ಸ್ ನಾವು ಮಾಡ್ತೇವೆ ಅವರು ಸ್ಥಾನಿಕವಾಗಿ, ಅಂದರೆ ಆ ಲೋಕಲ್ ಹೆಡ್ ಕ್ವಾರ್ಟರ್, ಈಗ ತಾಲೂಕು ಅಂದರೆ ಆ ತಾಲೂಕಲ್ಲಿ ಆ ಕೇಂದ್ರ ಎಲ್ಲಿರ್ತದೆ ಅಲ್ಲಿ ಇರಲಿಕ್ಕೆ. ಅದೇ ರೀತಿಯಾಗಿ ಒಂದು ಸ್ಥಾನಿಕ, ಒಂದು ಸಂಚಾರಿ, 2 ರೀತಿಯ ಜಾಗೃತ ದಳವನ್ನು, ಆ್ಯಕ್ಚುಲಿ ಸ್ಥಾನಿಕ ಜಾಗೃತ ದಳವನ್ನು ಈವನ್ ಕೇಂದ್ರದಿಂದನೇ ಅವರು ನಿಯೋಜನೆ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಹೊರತುಪಡಿಸಿ ಕೇಂದ್ರದಿಂದ ಒಂದು ಜಾಗೃತ ದಳ ನಮ್ಮಲ್ಲಿ ಬರ್ತಾ ಇದೆ.